ಮಿತ್ರರೇ ನಮಸ್ಕಾರ. ಮಿತ್ರರೇ ಹೇಗಿದ್ದೀರಿ ಎಲ್ಲರೂ? ಮಿತ್ರರೇ, ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಭವ್ಯ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಜನವರಿ 22ರಂದು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಅಯೋಧ್ಯೆ ಶ್ರೀರಾಮ ಮಂದಿರದ ಗರ್ಭಗೃಹದಲ್ಲಿ ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯುತ್ತೆ. ಆ ಮೂಲಕ ರಾಮ ಮಂದಿರ ಉದ್ಘಾಟನೆ ಆಗಲಿದ್ದು, ಇದಕ್ಕಾಗಿ ಇಡೀ ದೇಶವೇ ಕೂಡ ಕಾಯ್ತಾ ಇದೆ. ಇನ್ನು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹಲವು ಗಣ್ಯರಿಗೆ ಆಲ್ರೆಡಿ ಆಹ್ವಾನವನ್ನು ಕೂಡ ನೀಡಲಾಗಿದೆ. ಅದೇ ರೀತಿ ಕಾಂಗ್ರೆಸ್ ಆಗಿರ್ಬೋದು, ಕಾಂಗ್ರೆಸ್ನ ಮಿತ್ರ ಪಕ್ಷಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಅಂದರೆ NDAದಲ್ಲಾಗಿರ್ಬೋದು, ಜೊತೆಗೆ UPA ಜೊತೆಗೆ ಗುರುತಿಸ್ಕೊಂಡಿರುವಂತಹ ಎಲ್ಲ ಪಕ್ಷಗಳಿಗೂ ಕೂಡ ಈಗ ಆಲ್ರೆಡಿ ಅಧಿಕೃತವಾದಂಥ ಒಂದು ಆಹ್ವಾನವನ್ನು ನೀಡಲಾಗಿದೆ. ಆದರೆ ಒಂದಷ್ಟು ಮಾತುಗಳು ಕೇಳಿಬರ್ತಾ ಇತ್ತು. ಮೊದಲಿಂದಲೂ ಕೂಡ ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ಸು ಸ್ಪಷ್ಟವಾದಂಥ ಒಂದು ನಿಲುವನ್ನು ತಾಳ್ತಾ ಇರಲಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗುತ್ತೋ ಅಥವಾ ಭಾಗಿಯಾಗುತ್ತೋ ಅನ್ನುವಂತಹ ಒಂದು ಪ್ರಶ್ನೆಗಳು ಕಾಡ್ತಾ ಇದ್ವು. ಆದರೆ ಇದೀಗ ಕಾಂಗ್ರೆಸ್ ಅಧಿಕೃತವಾಗಿ ಒಂದು ಪ್ರಕಟಣೆಯನ್ನು ಹೊರಡಿಸಿದೆ. ಯಾವುದೇ ಕಾರಣಕ್ಕೂ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಗೋದಿಲ್ಲ ಅನ್ನುವಂತಹ ಒಂದು ಸ್ಪಷ್ಟವಾದಂಥ ಒಂದು ಪ್ರಕಟಣೆಯನ್ನು ಹೊರಡಿಸಿದೆ. ಆ ಮೂಲಕ ಕಾರ್ಯಕ್ರಮದಿಂದ ದೂರ ಉಳಿಯೋಕ್ಕೆ ಕಾಂಗ್ರೆಸ್ ತೀರ್ಮಾನವನ್ನು ಮಾಡಿದೆ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಈ ರೀತಿ ಕಾಂಗ್ರೆಸ್ಸು ಒಂದು ದೂರ ಉಳಿಯೋಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತಂದರೆ, BJP ಇದನ್ನು ಒಂದು ರಾಜಕೀಯ ಯೋಜನೆ ಅಂಥೇಳಿ ರೂಪಿಸ್ಕೊಳ್ತಾ ಇದೆ. ಜೊತೆಗಿದು ಕೇವಲ BJP ಮಾತ್ರ ಅಲ್ಲ, RSS ಹಾಗೆ BJPಯ ಕಾರ್ಯಕ್ರಮ ಅಂತಲೂ ಕೂಡ ಕಾಂಗ್ರೆಸ್ಸು ಆರೋಪವನ್ನು ಮಾಡ್ತಿದೆ. ಆ ಮೂಲಕ ನಾವು ಈ ಒಂದು ಕಾರಣಕ್ಕಾಗಿಯೇ ಉದ್ಘಾಟನಾ ಕಾರ್ಯಕ್ರಮದಿಂದ ನಾವು ದೂರ ಉಳಿತಾ ಇದ್ದೀವಿ ಅಂಥೇಳಿ ಕಾಂಗ್ರೆಸ್ ಹೇಳ್ತಾ ಇದೆ. ರಾಮ ಮಂದಿರ ಉದ್ಘಾಟನೆ ಆಗಿರ್ಬೋದು ಅಥವಾ ವಿವಾದ ಯಾವಾಗ ಆರಂಭ ಆಯಿತು ಆವಾಗಿಂದನೂ ಕೂಡ BJP ಆ ಒಂದು ರಾಮ ಮಂದಿರದ ವಿರೋಧ ಏನಿತ್ತು ಅದರ ವಿರುದ್ಧವಾಗಿಯೇ, ಅಂದರೆ ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ನಿಲುವನ್ನು BJP ತಾಳ್ತಾ ಇದ್ದರೆ, ಕಾಂಗ್ರೆಸ್ ಅದನ್ನು ಸಂಪೂರ್ಣವಾಗಿ ವಿರೋಧವನ್ನು ಮಾಡ್ತಾ ಇತ್ತು. ಈಗ ಆಲ್ರೆಡಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಅಂದರೆ AICC ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಕಾಂಗ್ರೆಸ್ ಸಂಸದೀಯ ಪಕ್ಷದ ನಾಯಕಿ ಸೋನಿಯಾ ಗಾಂಧಿ, ಹಾಗೆಯೇ ಕಾಂಗ್ರೆಸ್ ಪಕ್ಷದ ಲೋಕಸಭಾ ನಾಯಕ ಅಧೀರ್ ರಂಜನ್ ಚೌಧರಿ ಅವರಿಗೂ ಕೂಡ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಧಿಕೃತವಾದಂಥ ಒಂದು ಆಹ್ವಾನ ಪತ್ರಿಕೆಯನ್ನು ನೀಡಿತ್ತು. ಆದರೆ ಈ ಮೂರೂ ಕೂಡ ಈ ಆಹ್ವಾನವನ್ನು ತಿರಸ್ಕಾರ ಮಾಡಿದ್ದು, ಅಯೋಧ್ಯೆಗೆ ನಾವು ಬರೋದಿಲ್ಲ ಅಂಥೇಳಿ ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಸಾರಿದ್ದಾರೆ. ಧರ್ಮ ಅನ್ನುವಂಥದ್ದು ಸಂಪೂರ್ಣವಾಗಿ ವೈಯಕ್ತಿಕ ವಿಚಾರ. ಆದರೆ ಅದನ್ನು RSS ಮತ್ತು BJP ಇದೇ ವಿಚಾರವನ್ನು ರಾಜಕೀಯ ಯೋಜನೆ ಮಾಡಿಕೊಂಡು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮವನ್ನು ರೂಪಿಸಿದೆ. ಹಾಗೆ ನೋಡೋದಾದರೆ ಈ ದೇಗುಲ ನಿರ್ಮಾಣ ಕಾರ್ಯಕ್ರಮ ಇನ್ನೂ ಕೂಡ ಪೂರ್ಣ ಆಗಿಲ್ಲ. ಚುನಾವಣೆ ಹತ್ತಿರ ಬರ್ತಾ ಇದೆ ಅಂಥೇಳಿ ಅಪೂರ್ಣ ಆಗಿರುವಂತಹ ದೇಗುಲವನ್ನು ಉದ್ಘಾಟನೆ ಮಾಡಲಿಕ್ಕೆ BJP ಹೊರಟಿದೆ. ಇವೆಲ್ಲವೂ ಕೂಡ ಚುನಾವಣಾ ಲಾಭದ ದೃಷ್ಟಿಯಿಂದ ನಡೀತಾ ಇರುವಂಥ ಒಂದು ಪ್ರಯತ್ನ. ಅಷ್ಟೇ ಅಲ್ಲದೆ ರಾಮನ ವಿಚಾರವಾಗಿ 2019ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪೇನಿದೆ ಅದನ್ನು ನಾವು ಗೌರವಿಸ್ತೀವಿ. ಹಾಗಂತ ನಾವು ಅದನ್ನು ವಿರೋಧ ಮಾಡೋದಿಲ್ಲ, ಸುಪ್ರೀಂ ಕೋರ್ಟಿನ ತೀರ್ಪನ್ನು ವಿರೋಧ ಮಾಡೋದಿಲ್ಲ. ಕೋಟ್ಯಾಂತರ ರಾಮ ಭಕ್ತರ ಭಾವನೆಗಳಿಗೆ ನಾವು ಬೆಲೆಯನ್ನು ಕೂಡ ಕೊಡ್ತೀವಿ. ಹೀಗಿದ್ದರೂ ಕೂಡ BJP ಮತ್ತು RSS ಇದನ್ನು ಒಂದು ತನ್ನ ಕಾರ್ಯಕ್ರಮ ಅಂತೇಳಿ ಬಿಂಬಿಸೋಕ್ಕೆ ಹೊರಟಿರುವಂಥದ್ದು. ಹಾಗಾಗಿ ನಾವು ಈ ಒಂದು ಆಹ್ವಾನವನ್ನು ಗೌರವಪೂರ್ವಕವಾಗಿ ತಿರಸ್ಕಾರ ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನು ಕಾಂಗ್ರೆಸ್ ಹೇಳಿದೆ. ಅಷ್ಟೇ ಅಲ್ಲದೆ ಅಲ್ಪಸಂಖ್ಯಾತ ಮತ ಬ್ಯಾಂಕ್ ಸೇರಿದಂಥ ಹಲವು ಕಾರಣಗಳಿಂದ ಕಾಂಗ್ರೆಸ್ಸು ಜೊತೆಗೆ INDIA ಇಂಡಿಯಾ ಮೈತ್ರಿಕೂಟ ಆಗಿರ್ಬೋದು, ಜೊತೆಗೆ ಇಂಡಿಯಾ ಮೈತ್ರಿಕೂಟದ ಅಂಗಪಕ್ಷಗಳು ಎಲ್ಲವೂ ಕಾದು ನೋಡುವಂತಹ ಒಂದು ತಂತ್ರವನ್ನು ಮಾಡ್ತವೆ. ರಾಜಕೀಯ ವಲಯದಲ್ಲಿ ಈ ರೀತಿಯಾಗಿ ಒಂದು ಚರ್ಚೆ ಕೇಳಿಬರ್ತಾ ಇತ್ತು. ಯಾವಾಗ ಅಯೋಧ್ಯೆ ಮಂದಿರ ಉದ್ಘಾಟನೆ ಆಗುತ್ತೆ, ದಿನಾಂಕ ನಿಗದಿ ಆಯಿತು. INDIA ಇಂಡಿಯಾ ಮೈತ್ರಿಕೂಟ ಜೊತೆಗೆ ಅದರ ಪಕ್ಷಗಳು ಅಂಗಪಕ್ಷಗಳು ಎಲ್ಲವೂ ಕೂಡ ಕಾದು ನೋಡುವಂಥ ಒಂದು ತಂತ್ರವನ್ನು ಮಾಡ್ತಾಯಿದ್ವು. ಇದು ನಾವೇನಾದರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿ ಆಗಬೇಕಾ ಬೇಡವಾ, ಯಾಕೆಂತಂದರೆ ಅಲ್ಪಸಂಖ್ಯಾತ ಮತ ಬ್ಯಾಂಕ್ಗಳನ್ನು ನಾವು ಕ್ರೋಢೀಕರಿಸಬೇಕು ಅನ್ನುವಂಥದ್ದು ಇದ್ದರೆ ಯಾವ ರೀತಿಯಾದಂಥ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನುವಂತಹ ಒಂದು ಚರ್ಚೆಯನ್ನು ಮಾಡ್ತಾಯಿದ್ವು. ಈಗ ಅಧಿಕೃತವಾಗಿ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವು ಆಗೋದಿಲ್ಲ ಅನ್ನುವಂತಹ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಕಾಂಗ್ರೆಸ್ ಕೊಟ್ಟಿದೆ. ಹಾಗಂತ BJP ಮಾಡುವಂತಹ ಯಾವುದೇ ಇದು ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ಸು ದೂರ ಉಳಿತಾ ಇರುವಂಥದ್ದು ಇದು ಮೊದಲಲ್ಲ. ಹಿಂದೆ ನಾವು ನೋಡ್ತಾ ಹೋದಾಗ ನೂತನ ಸಂಸತ್ ಭವನದ ಗುದ್ಲಿ ಪೂಜೆಯಿಂದಲೂ ಕೂಡ ದೂರ ಉಳಿದಿತ್ತು. ಜೊತೆಗೆ ಸಂಸತ್ ಭವನ ಉದ್ಘಾಟನಾ ಕಾರ್ಯಕ್ರಮದಿಂದಲೂ ಕೂಡ ಕಾಂಗ್ರೆಸ್ನ ಆಗಿರ್ಬೋದು, ಜೊತೆಗೆ ಒಂದಷ್ಟು ವಿರೋಧ ಪಕ್ಷಗಳು ದೂರ ಉಳಿದಿದ್ವು. ಆ ಮೂಲಕ ಹಿಂದೂ ವಿರೋಧಿ
ಅನ್ನೋ ಹಣೆಪಟ್ಟಿಯನ್ನು ಕಾಂಗ್ರೆಸ್ ಸೇರಿದಂತೆ ಹಲವು ವಿರೋಧ ಪಕ್ಷಗಳು ತಮ್ಮ ಹಣೆ ಮೇಲೆ ಅಂಟಿಸ್ಕೊಳ್ಳುವಂಥ ಒಂದು ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಹಾಗಂದ ಮಾತ್ರಕ್ಕೆ ಇದು ಬಿ ಜೆ ಪಿ ಮಾಡ್ತಾ ಇರುವಂಥದ್ದು ನಾವು ನಿಗದಿತ ವೇಳೆಗೆ ಅಂದರೆ ತುಂಬ ತ್ವರಿತಗತಿಯಲ್ಲಿ ರಾಮ ಮಂದಿರನ ಉದ್ಘಾಟನೆ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೀವಿ ಅಂತೇಳಿ ಬಿ ಜೆ ಪಿ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ಇದು ಕೇವಲ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಇಟ್ಕೊಂಡು ಬಿ ಜೆ ಪಿ ಈ ರೀತಿಯಾದಂಥ ಒಂದು ಕ್ರಮವನ್ನು ಕೈಗೊಳ್ತಿದೆ ಅನ್ನುವಂತಹ ಒಂದು ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಅಂದರೆ ಹಿಂದೂ ವಿರೋಧಿ ನಿಲುವನ್ನು ಪ್ರಾದೇಶಿಕ ಮಟ್ಟದಲ್ಲಿ ಕಾಂಗ್ರೆಸ್ ತೋರಿಸ್ತಾ ಇದೆ ಅನ್ನುವಂಥ ಒಂದು ನಿಲುವನ್ನು ಇಟ್ಕೊಂಡು ಬಿ ಜೆ ಪಿ ರಾಜಕೀಯ ಲಾಭವನ್ನು ಮಾಡಿಕೊಳ್ಳುತ್ತೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಆಗ್ತಾಯಿದ್ರೆ, ಆದರೆ ಈ ಒಂದು ನಿಲುವು ಕಾಂಗ್ರೆಸ್ನ ಈ ನಿಲುವೇನಿದೆ ಇದು ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ವ್ಯತಿರಿಕ್ತ ಪರಿಣಾಮ ಬೀರೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಇದಕ್ಕೆ ಒಂದಿಷ್ಟು ಉದಾಹರಣೆಗಳು ಕೂಡ ಇದ್ದಾವೆ. ಯಾಕೆಂದರೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿ ಜೈ ಶ್ರೀರಾಮ್ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡಿತು. ಆ ಮೂಲಕ ಮತ ಬ್ಯಾಂಕನ್ನು ತನ್ನತ್ತ ಸೆಳೆದುಕೊಳ್ಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿತು. ಆದರೆ ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ರೀತಿಯಾದಂತಹ ಪ್ರಭಾವ ಅಲ್ಲಿ ಆಗಲಿಲ್ಲ. ಇನ್ನು ತಮಿಳುನಾಡು ವಿಚಾರಕ್ಕೆ ಬರೋದಾದರೆ ಅಲ್ಲಿ ತಮಿಳುನಾಡಿನ ನಾಯಕರು ಹಿಂದೂ ವಿರೋಧಿ ಹೇಳಿಕೆಗಳನ್ನು ಈ ಹಿಂದೆನೂ ಕೊಡ್ತಾ ಬರ್ತಿದ್ದಾರೆ, ಈಗಲೂ ಕೂಡ ಕೊಡ್ತಾ ಬರ್ತಿದ್ದಾರೆ. ಆದರೂ ಕೂಡ ತಮಿಳುನಾಡಲ್ಲಿ DMK ಪ್ರಬಲವಾಗಿ ನೆಲೆಯನ್ನು ಊರಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೊಂದು ನಾವು ಗಮನಿಸ್ತಾ ಹೋದಾಗ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನದಂಥ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಜನತೆಯ ಭಾವನೆಗಳಿಗೆ ಧಕ್ಕೆ ಉಂಟಾಗ್ಬೋದು. ಯಾಕೆಂತಂದರೆ ಆ ಭಾಗಗಳಲ್ಲಿ ಹೆಚ್ಚು ಹಿಂದಿ ಭಾಷಿಕ ಇದ್ದಾರೆ. ಆದರೆ ಹಿಂದಿ ಭಾಷಿಕ ರಾಜ್ಯಗಳಲ್ಲಿ ಹಿಂದೂ ವಿರೋಧಿ ನಿಲುವೇನಿದೆ ಅದು ಕಾಂಗ್ರೆಸ್ ಆಗಿರ್ಬೋದು, ಜೊತೆಗೆ INDIA ಇಂಡಿಯಾ ಮೈತ್ರಿಕೂಟಕ್ಕೆ ಸ್ವಲ್ಪ ಹೊಡೆತ ಬೀಳ್ಬೋದು ಅನ್ನುವಂಥದ್ದು ಒಂದು ರಾಜಕೀಯದಲ್ಲಿ ಲೆಕ್ಕ ಆಗ್ತಾ ಇದೆ. ರಾಜಕೀಯ ಲೆಕ್ಕಾಚಾರಗಳು ಕೇಳಿಬರ್ತಾ ಇದೆ. ಇದಕ್ಕೆ ಪೂರಕವಾಗಿ ಬಿ ಜೆ ಪಿ ನಾಯಕರು ಕೂಡ ತಮ್ಮ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಹಿಂದೂ ವಿರೋಧಿ ನಡೆಯನ್ನು ಮಾಡ್ತಾ ಇದೆ, ಹಿಂದೂಗಳನ್ನು ವಿರೋಧ ಮಾಡ್ತಾ ಇದೆ ಅನ್ನುವಂತಹ ಒಂದು ಪ್ರತಿಕ್ರಿಯೆಯನ್ನು ಬಿ ಜೆ ಪಿ ನಾಯಕರು ಕೊಡ್ತಿದ್ದಾರೆ. ಇನ್ನು ಕಾಂಗ್ರೆಸ್ ರಾಜ್ಯದ ಕರ್ನಾಟಕ ವಿಚಾರಕ್ಕೆ ಬರೋದಾದರೆ ಇಲ್ಲಿನ CM ಆಗಿರ್ಬೋದು, DCM ಆಗಿರ್ಬೋದು, ಯಾರೂ ಕೂಡ ಈ ಒಂದು ವಿಚಾರದಲ್ಲಿ ಸ್ಪಷ್ಟವಾದಂಥ ಒಂದು ನಿಲುವನ್ನು ನಿರ್ಧಾರವನ್ನು ಕೈಗೊಳ್ಳೋಕ್ಕೆ ಮುಂದಾಗ್ತಾ ಇಲ್ಲ. ಅದು ತಮ್ಮ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಎಲ್ಲರೂ ಕೂಡ ಅಡ್ಗೋಡೆ ಮೇಲೆ ದೀಪ ಇಟ್ಟು ಮಾತನಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಂದರೆ ಒಟ್ಟಿನಲ್ಲಿ ಮೊದಲಿಂದಲೂ ಕೂಡ ಕಾಂಗ್ರೆಸ್ ಆಗಿರ್ಬೋದು, ಜೊತೆಗೆ INDA ಇಂಡಿಯಾ ಮೈತ್ರಿಕೂಟ ರಾಮ ಮಂದಿರ ವಿರೋಧವನ್ನು ಮಾಡ್ತಾ ಬರ್ತಾ ಇತ್ತು. ಅಂತಿಮವಾಗಿ BJP ಜನವರಿ 22ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಉದ್ಘಾಟನೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿದೆ. ಒಂದು ಕಡೆ ಒಂದಷ್ಟು ವಿರೋಧಗಳು ಇದ್ದೇ ಇದ್ದಾವೆ. ಅದೆಲ್ಲದರ ಹೊರತಾಗಿಯೂ ಕೂಡ BJP ರಾಮ ಮಂದಿರ ಉದ್ಘಾಟನೆಗೆ ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ತಿದೆ. ಸೊ ಇಡೀ ದೇಶವೇ ರಾಮ ಮಂದಿರ ಉದ್ಘಾಟನೆಗೆ ಕಾತುರದಿಂದ ಕಾಯ್ತಾ ಇರುವಂಥದ್ದು ಸತ್ಯ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆಯೇ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.